ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಗುರು ಗ್ರಹ ಸಂಚಾರ 2025 ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗಿರೋದು ಮೇ ತಿಂಗಳು 14ನೇ ತಾರೀಕು 11 ಗಂಟೆ 29 ನಿಮಿಷದಲ್ಲಿ ಸಂಚಾರ ಆಗಿದೆ. ಈ ಸಂಚಾರ ಒಂದೊಂದು ರಾಶಿಗೂ ಒಂದೊಂದು ಥರ ಫಲ ಕೊಡ್ತದೆ. ಅದ ಥರ ನಾವು ಮಾತಾಡೋದು ಯಾವುದಂದ್ರೆ ಮೀನರಾಶಿ. ಮೀನರಾಶಿಗೆ ಗುರು ಗ್ರಹನೇ ಅಧಿಪತಿ. ಎಂತ ಫಲ ಕೊಡ್ತಾ ಇದ್ರೆ ಅಂದ್ರೆ ನೋಡಿ, ಮೀನರಾಶಿ ಆಲ್ರೆಡಿ 7.5 ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರ. ಶನಿ ಗ್ರಹ 5 ವರ್ಷವಾಗಿ 4ರಿಂದ 5 ವರ್ಷವಾಗಿ ಎಂತ ಪ್ರಾಬ್ಲಮ್ ಫೇಸ್ ಮಾಡ್ತೀರ ಅಂತ ಮೀನರಾಶಿನ ನಿಮಗೆ ಗೊತ್ತಿರ್ತವೆ. 90% ಆಫ್ ಪೀಪಲ್ ಮೀನರಾಶಿನ ಸಫರ್ ಆಗಿರ್ತಾರೆ. ಆದರೆ 10% ಆಫ್ ಪೀಪಲ್ ಮಾತ್ರ ಈಗಲೂ ಚೆನ್ನಾಗಿರ್ತಾರೆ. ಯಾಕಂದ್ರೆ ಅವ್ರ ದಶಾಭುಕ್ತಿ ಒಬ್ಬೊಬ್ಬ ಮನುಷ್ಯನಿಗೂ ವೇರಿ ಆಗ್ತದೆ, ಅವ್ರ ಲಗ್ನ ವೇರಿ ಆಗ್ತದೆ. ಅದು ಪರವಾಗಿ ಈ ಥರ ಅವರು ಫಲಗಳು ಚೇಂಜ್ ಆಗ್ತವೆ. ಆದ್ರೂ ಸಾರಿ ಇಂಥ ಫುಲ್ ಡೀಟೇಲ್ ವಿಡಿಯೋ ನಾವು ಮೀನರಾಶಿ ಒಂದೊಂದು ರಾಶಿಗಿದೆಯೇ, ಮೀನರಾಶಿನವರು ಕೆಳಗಡೆ ಕೊಟ್ಟರೆ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ನೋಡ್ಕೋಬಹುದು. ಅದು ಮಾಡಿ ಸಾರಿ ಯಾವ ಥರ ಪ್ಲಾನ್ ಮಾಡ್ಕೋಬಹುದು ಅಂತ ಅಲ್ಲಿ ನಾವು ಡೀಟೇಲ್ಗೆ ಮಾತಾಡಿದ್ದೀವಿ ಸರ್. ಈಗ ಗುರು ಗ್ರಹ, ಈ ರಾಶಿಯಾಧಿಪತಿ ಗುರು 4ನೇ ಸ್ಥಾನದಲ್ಲಿ ಹೋಗೋದು ಒಳ್ಳೆ ಫಲ ಸ್ವಲ್ಪ ವಿಷಯದಲ್ಲಿ ಕೊಡಕ್ಕೆ ಚಾನ್ಸಸ್ ಇರ್ತವೆ. ಇದು ಎಂಥ ವಿಷಯ ಅಂದ್ರೆ, ಮಿಥುನ ರಾಶಿಯಲ್ಲಿಂದ ಈ ಗುರು ಗ್ರಹ 4ನೇ ಪ್ಲೇಸ್ ಇರೋದು ಶುಭ ಸ್ಥಾನ. ಮನೆ ವಿಷಯದಾಗಲಿ ಗಾಡಿ ವಿಷಯದಾಗಲಿ ಒಳ್ಳೆ ಫಲ ಕೊಡೋಕೆ ಚಾನ್ಸಸ್ ಇರ್ತವೆ. ಅವ್ರಿಗೆ ಇರೋ ಜಾಗಕ್ಕಂತೂ ಗುರು ದೃಷ್ಟಿ ಇರೋ ಕಡೆ ಯಾವುದು 8ನೇ ಮನೆ, 10ನೇ ಮನೆ, 12ನೇ ಮನೆ. ಸೊ ಇಂಥ ಪ್ಲೇಸ್ನಲ್ಲಿ ಗುರು ದೃಷ್ಟಿ ಇದೆಯಾ. ಅವಾಗಿರುವಾಗ ಏನಾಗ್ತವೆ ಅಂದ್ರೆ, ಉದ್ಯೋಗ ವಿಷಯದಲ್ಲಿ ಒಂಥರ ಪಾಸಿಟಿವ್ ಇಂಪ್ರೂವ್ಮೆಂಟ್ ಇರುತ್ತವೆ. ಬಿಸ್ನೆಸ್ ಇರೋರಿಗೆ ಸ್ವಲ್ಪ ಲಾಭ ಇಂಪ್ರೂವ್ಮೆಂಟ್ ಇರ್ತವೆ. ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ಮಾಡೋ ಸಿಚುವೇಶನ್, ಮನೆ ತಗೊಳ್ಳೋದು ಅಥವಾ ಗಾಡಿ ತಗೊಳ್ಳೋದು, ಮನೆಯಲ್ಲಿ ಮದುವೆ ಮಾಡಿಸೋದು, ಇಂಥ ವಿಷಯಕ್ಕೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರ್ತವೆ. ಯಾಕಂದ್ರೆ 12ನೇ ರಾಶಿಯಾಧಿಪತಿ ಕುಂಭ ರಾಶಿಯಾಧಿಪತಿ ಶನಿ ಮಹಾತ್ಮ ಈ ಮೀನ ರಾಶಿಯಲ್ಲಿ ಇರೋದು 7.5 ಮಾತ್ರ ಅಲ್ಲ, ಖರ್ಚು ವಿಷಯದಲ್ಲಿ ಇದು ಒಂಥರ ಇಂಪ್ಯಾಕ್ಟ್ ಜಾಸ್ತಿ ಇರ್ತವೆ. ಆ ಶುಭ ಖರ್ಚು ಮಾಡ್ಕೊಳ್ಳೋದು ಉತ್ತಮ. ಫಾರಿನ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರು ಒಂಥರ ಈ ಖರ್ಚುಗಳು ವಿಷಯದಲ್ಲಿ ಪಾಸಿಟಿವ್ ಆಗಿ ಇರ್ತವೆ. ಮೀನರಾಶಿನವರು ಫಾರಿನ್ ಟ್ರಾವೆಲ್ ಮಾಡೋದು ಒಂದು ಪರಿಹಾರವಾಗಿ ಅನ್ಕೋಬಹುದು. ಕುಂಭರಾಶಿ ಮೀನರಾಶಿನವರು ಫಾರಿನ್ ಟ್ರಾವೆಲ್ ಮಾಡೋದು ಈ ಟೈಮಲ್ಲಿ ಒಳ್ಳೇದು. ಫಾರಿನ್ ರಿಲೇಟೆಡ್ ವಿಷಯದಲ್ಲಿ ಮನಿ ಇನ್ಫ್ಲೋ ಸ್ವಲ್ಪ ಪಡ್ಕೋಬಹುದು. ಇಷ್ಟು ದಿವಸ ನಿಮ್ಮ ರಿಲೇಟಿವ್ಸ್ ಎಲ್ಲ ಸಪರೇಷನ್ ಆಗಿರ್ತಾರೆ, ಫ್ರೆಂಡ್ಸ್ ಎಲ್ಲ ದೂರ ಹೋಗಿರ್ತಾರೆ. ಅಂತ ವಿಷಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಎಲ್ಲ ವಿಷಯ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತವೆ. ಫಾಸ್ಟ್ ಆಗಿ ಏನೋ ಮಾಡಿಬಿಟ್ರೆ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕಂದ್ರೆ ರಾಶಿನಲ್ಲಿ ಶನಿ ಮಹಾತ್ಮ ಇರ್ತಾರೆ, 12ನೇ ಮನೆಯಲ್ಲಿ ರಾಹು ಪ್ಲಾನೆಟ್ ಇರ್ತವೆ. ಈಗ ರಾಹು ಸಂಚಾರ ಸೆಪರೇಟ್ ವಿಡಿಯೋ ಮಾಡ್ತಾ ಇದೀವಿ, ಅದನ್ನ ನೋಡ್ಕೊಂಡು ಆ ವಿಷಯ ತಿಳ್ಕೋಬಹುದು ಎಫೆಕ್ಟ್ಗಳು. ಬಟ್ ಯಾವ ವಿಷಯ ಆದ್ರೂ ಇಂಥ ಟೈಮಲ್ಲಿ ಇನ್ನೊಬ್ರು ಅಡ್ವೈಸ್ ತಗೋಬೇಕು. ನಿಮ್ಗೆ ಮೀನರಾಶಿನವ್ರು ತುಂಬಾ ಇಂಟೆಲಿಜೆಂಟ್ ರಾಶಿ, ಒಪ್ಕೊಳ್ಳೋ ವಿಷಯ. ಅದೇ ತರ ಇಂಥ ಟೈಮ್ನಲ್ಲಿ ಸ್ವಲ್ಪ ಒಂದು ರಾಂಗ್ ದಾರಿಲಿ ಸೆಲೆಕ್ಷನ್ ಮಾಡೋಕ್ಕೆ ಚಾನ್ಸಸ್ ಇರ್ತವೆ. ಸೊ ಅದಕ್ಕೆ ಯಾವ ಇನ್ವೆಸ್ಟ್ಮೆಂಟ್ ಆಗಲಿ, ಯಾವುದೋ ಒಂದು ಮನೆ ಕಟ್ಟೋ ವಿಷಯದಾಗಲಿ, ಮ್ಯಾರೇಜ್ ವಿಷಯ, ಎಲ್ಲ ವಿಷಯಕ್ಕೆ ಮಾಡೋಕೆ ಒಂದೊಂದು ಕಾರ್ಯಕ್ಕೂ ಇನ್ನೊಬ್ರು ಅಡ್ವೈಸ್ ತಗೊಂಡು ಮುಂದುವರಿಸಿ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಫಾಲೋ ಮಾಡಬೇಕಾಗ್ತದೆ. ಆಫೀಸ್ ರಿಲೇಟೆಡ್ ವಿಷಯದಲ್ಲಿ ಒಂಥರ ನಾರ್ಮಲ್ ಮೋಡ್ ಇರ್ತವೆ, ಅದೇನು ತೊಂದರೆ ಇರೋಕ್ಕೆ ಚಾನ್ಸಸ್ ಕಡಿಮೆ ಇರ್ತವೆ. ಈ 1 ವರ್ಷ
ಸ್ವಲ್ಪ ಇದ್ದ ವಿಷಯನ ಸ್ವಲ್ಪ ನೀವು ಪಾಸಿಟಿವ್ ಪಡ್ಕೋಬಹುದು. ಯಾವತ್ತು ಸ್ಟ್ರೈಟ್ ಫಾರ್ವರ್ಡ್ ನಿಮ್ದು ಹಾರ್ಡ್ ವರ್ಕ್ ಇರ್ತವೆ. ಆ ಸ್ಟ್ರೈಟ್ ಫಾರ್ವರ್ಡ್ ವಿಷಯ ನಿಮ್ಗೆ ಸ್ವಲ್ಪ ಗಮನ ಕೊಟ್ಟು ಮಾಡ್ಬೇಕಾಗತ್ತೆ. ನೀವು ಸ್ಟ್ರೈಟ್ ಫಾರ್ವರ್ಡ್ ಆದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಆ ಥರ ಇರಬಾರ್ದು. ಸ್ಟ್ರೈಟ್ ಫಾರ್ವರ್ಡ್ ವಿಷಯದಲ್ಲಿ ನೀವು ಹುಷಾರ ಇರಬೇಕು. ಇಷ್ಟು ದಿವಸ ಫ್ಯಾಮಿಲಿ ಕನ್ಫ್ಯೂಷನ್ಸ್ಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತವೆ. ಬರೋ ಇನ್ಫ್ಲೋ ಒಂಥರ ನಾರ್ಮಲ್ ಆಗುತ್ತವೆ. ಬಟ್ ಒಂದು ವಿಷಯ ಏನಪ್ಪ ಅಂದ್ರೆ, ರಾಶಿನಲ್ಲಿ ಶನಿ ಮಹಾತ್ಮ ಇರೋದು ಆಡಂಬರ ವಿಷಯ, ಲಕ್ಸುರಿ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸಬಾರ್ದು. ಸ್ವಲ್ಪ ಲಕ್ಸುರಿಗಳು ಕಡಿಮೆ ಮಾಡಿ ನಾರ್ಮಲ್ ಮನುಷ್ಯನಾಗಿ ಮೀನರಾಶಿನವರು ಫಾಲೋ ಅಪ್ ಮಾಡ್ತಾ ಇದ್ರೆ ಈ ಸಾಡೆ ಸತಿ ಎಫೆಕ್ಟ್ ಆಗಲಿ ಎಫೆಕ್ಟ್ ಬರೋದಿಲ್ಲ. ಮನೆಯವರು ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗ್ತದೆ, ಅದೊಂದು ಗಮನ ಬೇಕಾಗ್ತದೆ. ಆಮೇಲೆ ನೀವು ಇಮ್ಮಿಡಿಯೇಟ್ ಬಾಸ್ ಕೆಲಸದ ವಿಷಯದಲ್ಲಿ ಇರ್ತಾರೆ ನೋಡಿ, ಯಾವುದೋ ಒಂದು ಹೇಳಿದ್ರು ಇಮ್ಮಿಡಿಯೇಟ್ ರಿಯಾಕ್ಟ್ ಆಗಬಾರ್ದು. ರಿಯಾಕ್ಟ್ ಆದರೆ ಬೇರೆ ಥರ ಪರಿಣಾಮಗಳು ಆಗುತ್ತವೆ. ಬಿಸ್ನೆಸ್ ವಿಷಯದಲ್ಲಿ ಇರೋರು ಒಂಥರ ಗಮನ ಬೇಕಾಗ್ತವೆ. ಯಾವ ವಿಷಯಕ್ಕೂ ಇಮಿಡಿಯೇಟ್ ರಿಯಾಕ್ಟ್ ಆಗಬಾರ್ದು. ಒಂದು ಮಾತು ಕೊಡೋಕೆ ಮುಂಚೆ 1 ಸಾರಿಗೆ 4 ಸಾರಿ ಯೋಚನೆ ಮಾಡಿಬಿಟ್ಟು ಕಮಿಟ್ಮೆಂಟ್ ಕೊಡಬೇಕಾಗುತ್ತವೆ. ಮಾತು ಕೊಟ್ಬಿಟ್ರೆ ನೀವು ಹಾನರ್ ಮಾಡೋದು ಕಷ್ಟ ಆಗುತ್ತವೆ. ಸ್ಟೂಡೆಂಟ್ ಆಗಲಿ ಅಥವಾ ಪೇರೆಂಟ್ಸ್ ಆಗಲಿ ಒಬ್ಬೊಬ್ಬರಿಗೂ ಒಬ್ಬೊಬ್ರು ಅಡ್ವೈಸ್ ಇರ್ತಾರೆ. ಎಸ್ಪೆಷಲಿ ಸ್ಟೂಡೆಂಟ್ಗಳಿಗೂ ಮೇಸ್ಟ್ರ ಹತ್ರ ಅಡ್ವೈಸ್ ತೊಗೊಂಡು ಓದೋದು ಉತ್ತಮ. ನನಗೆಲ್ಲ ಗೊತ್ತಿದೆ ಅಂತ ಓದ್ಬಿಟ್ರೆ ಅಲ್ಲಿ ಎಕ್ಸಾಮಲ್ಲಿ ದೊರಕೊಟ್ಟು ಆಗೋದಿಲ್ಲ. ಸೊ ಸ್ಟೂಡೆಂಟ್ಗೆ ಮೇನ್ಲಿ ಏನು ಮಾಡಬೇಕಂದ್ರೆ ಅವರವರು ಲೆಕ್ಚರರ್, ಪ್ರೊಫೆಸರ್ ಅಥವಾ ಅಪ್ಪ ಅಮ್ಮ ಅವರ ಅಡ್ವೈಸ್ ತಗೊಂಡು ಇದು ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ. ಆಮೇಲೆ ಗಾಡಿ ವಿಷಯದಲ್ಲಿ ಆವಾಗ ರಿಪೇರ್ ಬರುತ್ತೆ, ಅದು ಆವಾಗ ನೀವು ಸರಿ ಮಾಡ್ಕೊತೀರಾ. ಇದು ಖರ್ಚಿಗೆ ರೆಡಿ ಇರಬೇಕಾಗ್ತವೆ. ಬಟ್ ಬೇರೆ ಹೆಲ್ತ್ ವಿಷಯದಲ್ಲಿ ಏನಪ್ಪ ಅಂದರೆ ತಲೆನೋವು ಜಾಸ್ತಿ ಬರುತ್ತೆ. ಯಾಕಂದರೆ ಸ್ಟ್ರೆಸ್ ಇರ್ತವೆ, ಸ್ಟ್ರೆಸ್ ರಿಲೇಟೆಡ್ ತಲೆನೋವು ಬರುತ್ತೆ, ನಿದ್ದೆ ಬರೋದಿಲ್ಲ, ಮನಸ್ಸಲ್ಲಿ ಯಾವುದೋ ಒಂದು ಪ್ರೆಷರ್ ಇರ್ತವೆ. ಇಂಥ ವಿಷಯ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಇದಕ್ಕೇನು ಮಾಡಬೇಕಂದ್ರೆ ಯೋಗ, ಧ್ಯಾನ, ಪ್ರಾಪರ್ ಎಕ್ಸಸೈಸ್, ಮೆಡಿಟೇಷನ್ ಇದನ್ನೇ ನಿಮ್ಗೆ ಸಪೋರ್ಟ್ ಮಾಡೋದು ಸಿಚುವೇಶನ್. ತುಂಬ ಜನಕ್ಕೆ ಭಯ ಇರ್ತವೆ, ಅಯ್ಯೋ ಏನಪ್ಪ ಏನೋ ತೊಂದರೆ ಆಗ್ಬಿಡ್ತವ, ಪ್ರಾಣ ವಿಷಯದಲ್ಲಿ ಇರ್ತೀವ ಇಲ್ಲವ, ಏನಾದರೂ ತೊಂದರೆ ಬಂದ್ಬಿಟ್ಟು ಏನೋ ಆಗ್ಬಿಡ್ತಾ ಅಂತ ಭಯ ಬರುತ್ತೆ. ಆ ಭಯ ಎಲ್ಲ ಇವಾಗ ಹೋಗುತ್ತವೆ. ಬಟ್ ಏನಪ್ಪ ಅಂದರೆ ಅಲ್ಲಿ ಇಟ್ಕೊಂಡ್ಬಿಡುತ್ತೆ. ಸೊ ಮೇನ್ಲಿ ಸ್ಟ್ರೆಚಿಂಗ್ ಇರಬೇಕಾಗ್ತದೆ. ಅಲ್ಲಿ ಫ್ರೀಸ್ ಆಗಿ ಶೋಲ್ಡರ್ ಫ್ರೀಸ್, ಆ ಥರ ಕೈ ಕಾಲು ಫ್ರೀಸ್ ಆ ಥರ ಏನೋ ಬೇಕು ನೋಡಿ, ಅಂಥ ವಿಷಯ ಕೈ ಕಾಲು ಇಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಟೋಟ್ಲಿ ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಎಕ್ಸಸೈಸ್ ಮಾಡಿದ್ರು ಇದು ಮಾಡಿದ್ರು ಅವಾಗ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಯಿಂಟ್ಗಳು ತೊಂದರೆ ಬರುತ್ತೆ. ಆಮೇಲೆ ಇದು ಬರುತ್ತೆ ನೋಡಿ, ಯಾವುದು ಬೆನ್ನೋವು ಬರುತ್ತೆ, ಶೋಲ್ಡರ್ ಪೇನ್ ಬರುತ್ತೆ, ಇಂಥ ವಿಷಯ ಎಲ್ಲ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆಮೇಲೆ ಕಾಲು ನೋವು ಬರುತ್ತೆ, ಫುಟ್ ಪಾದ. ಸೊ ಅದು ಹುಷಾರೇ ಇರಬೇಕು. ನೀವು ಈ ಶುಗರ್ ಪೇಷಂಟ್ ಆಗಲಿ ಬೇರೆ ತುಂಬ ಜನಕ್ಕೆ ಇರ್ತವೆ, ಈ ಕಾಲಲ್ಲಿ ತೊಂದರೆ, ಚಪ್ಪಲಿಗೆ ತೊಂದರೆ ಕೊಡುತ್ತೆ, ಅದು ಆವಾಗ ಚೇಂಜ್ ಮಾಡೋ ಸಿಚುವೇಶನ್ ಬರುತ್ತೆ. ಸೊ ಕಾಲು ವಿಷಯದಲ್ಲಿ ಹುಷಾರಿರ್ಬೇಕು. ಅದೇ ಥರ ಈ ಸಮುದ್ರದಲ್ಲಿ ಸ್ನಾನ ಮಾಡೋದು, ಈ ಸಮುದ್ರ ವಿಷಯದಲ್ಲಿ ಸ್ವಿಮ್ಮಿಂಗ್ ಮಾಡೋದು, ಇಂಥ ವಿಷಯ ಅವಾಯ್ಡ್ ಮಾಡಬೇಕಾಗ್ತವೆ. ಸೊ ಮೀನರಾಶಿನವರು ವಿಷಯದಲ್ಲಿ ಕೇರ್ಫುಲ್ ಇರೋದು ಅಡ್ವೈಸ್ ಮಾಡ್ತಾ ಇದ್ದೀವಿ. ಇದಕ್ಕೇನು ಮಾಡ್ಬೇಕಂದ್ರೆ ಚಪ್ಪಲಿ ದಾನ ಮಾಡೋದು ಒಂಥರ ಪಾಸಿಟಿವ್ ರಿಸಲ್ಟ್. ಬೇರೊಬ್ಬರಿಗೆ ಯಾರು ಚಪ್ಪಲಿ ಇಲ್ಲ ಅಂತ ನಡೀತಾರೆ ನೋಡಿ, ಅವ್ರು ಸ್ವಲ್ಪ ಚಪ್ಪಲಿ ದಾನ ಮಾಡಿ, ಇದೊಂದು ಪರಿಹಾರವಾಗಿ ಒಳ್ಳೆ ಪಾಯಿಂಟ್ ಬರುತ್ತವೆ. ಈ ಸೂರ್ಯನ ಟೆಂಪಲ್ ಇತ್ತು ನೋಡಿ ಸರ್, ಇಲ್ಲೇ ನಿಯರ್ ಬೈ ಇರುತ್ತವೆ, ಅಥವಾ ನವಗ್ರಹದ ಸೂರ್ಯನ ಪ್ರೇ ಮಾಡೋದು, ಇದೊಂದು ಒಳ್ಳೆ ಪರಿಹಾರವನ್ನು ನಾವು ಅನ್ಕೋಬಹುದು. ಸೊ ಖರ್ಚಿಗಳಂದ್ರೆ ಜಾಸ್ತಿ ಬರುತ್ತೆ. ಯಾಕೆ ಖರ್ಚಿ ಕೊಡೋ ತನಿಮಗಾತ್ಮ ರಾಶಿಲಿರೋದು ಖರ್ಚು ವಿಷಯದಲ್ಲಿ ಅದು ಮಾಡೋಣ, ಏನೋ ತಗೊಳ್ಳೇಬೇಕು, ಸುಮ್ಮನೆ ಇರೋದಿಲ್ಲ, ಅದು ತೊಗೊಳ್ಳೋಣ ಇದು ತೊಗೊಳೋಣ ಆಸೆ ಟೆಂಪ್ಟ್ ಆಗ್ತವೆ. ಸೊ ಆ ವಿಷಯ ಎಲ್ಲ ಜಾಸ್ತಿ ಬರುತ್ತೆ. ಅದು ಏನು ಮಾಡಬೇಕಾದ್ರೆ ಇಂಥ ಒಳ್ಳೆ ಪರ್ಮನೆಂಟ್ ಪ್ರಾಪರ್ಟಿ, ಮನೆ ತೊಗೊಳ್ಳೋದಾಗಲಿ ಅಪಾರ್ಟ್ಮೆಂಟ್ ತೊಗೊಳ್ಳೋದಾಗಲಿ ಇಂಥ ವಿಷಯ ಇನ್ವೆಸ್ಟ್ ಮಾಡೋದು ಉತ್ತಮ. ಕೆಲಸ ವಿಷಯದಲ್ಲಿ ಎಸ್ ಒಂಥರ ನಾರ್ಮಲಾಗಿ ಓದ್ತದೆ, ಏನು ತೊಂದರೆ ಇರಲ್ಲ. ಬಟ್ ಒಳ್ಳೆ ನಿದ್ದೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ
ನಿದ್ದೆ ಕಟ್ಬಾರ್ದು. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ನೈಟಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಇರ್ಬೋದು. ಇಲ್ಲಾಂದ್ರೆ ಹೆಲ್ತ್ ವಿಷಯದಲ್ಲಿ ತೊಂದರೆ ಕೊಡ್ತದೆ. ತುಂಬ ಜನ ಔಟ್ ಸ್ಟೇಷನ್ ಅಥವಾ ಔಟ್ ಆಫ್ ಕಂಟ್ರಿ ಆಮೇಲೆ ಬೇರೆ ಸ್ಟೇಟ್ ಹೋಗ್ಬಿಟ್ಟು ಓದೋ ಚಾನ್ಸಸ್ ಯಾರು ಮನಸ್ಸಿಗೆ ಇಟ್ಟಿದ್ದೀರೋ ಅವ್ರಿಗೆಲ್ಲ ಪಾಸಿಟಿವ್ ಆಗೋ ಚಾನ್ಸಸ್ ಇವಾಗ ಆಗಿ ಬರ್ಬೋದು. ಕೆಲಸದಲ್ಲಿರೋಕ್ಕೆ ಇನ್ಕ್ರಿಮೆಂಟ್ ಪ್ರಮೋಷನ್ ಡೆಫಿನೆಟ್ 5 ದಿವಸ ನೀವು ಫೇಸ್ ಮಾಡಿರ್ತೀರ. ಇವಾಗ ಅದು ಪಾಸಿಟಿವ್ ಬರೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಅದೇ ಬಿಟ್ಟರೆ ಮೀನರಾಶಿನವ್ರಿಗೆ ಸ್ಟಿಲ್ ಸಾಡೆ ಸಾತಿ 2 ವರ್ಷ ನಡೀತಾ ಇರ್ತವೆ. ಫ್ಯಾಮಿಲಿ ವಿಷಯದಾಗಲಿ ಸಾಡೆ ಸಾತಿ ಎಫೆಕ್ಟ್ ಏನಂತ ನಾವು ಕೆಳಗಡೆ ವಿಡಿಯೋ ಕೊಟ್ಟಿದ್ವಿ. ಅದು ಪರಿಹಾರವಾಗಿ ಏನು ಮಾಡ್ಕೋಬೋದು ಅಂತ ಕೆಳಗಡೆ ಕೊಟ್ಟಿರೋ ಸಾಡೆ ಸಾತಿ ವಿಡಿಯೋ ಇರ್ತವೆ ಡಿಸ್ಕ್ರಿಪ್ಷನ್ಲಿ. ಅದು ಸರ್ಚ್ ಮಾಡಿ ತಿಳ್ಕೊಂಡು ಅದು ಸ್ವಲ್ಪ ನಾವು ಅದನ್ನ ಎಸ್ಕೇಪ್ ಆಗೋ ವಿಷಯ ಏನಂತ ಮಾಡ್ಕೋಬೋದು. ಅದರ್ವೈಸ್ ನೀವು ಗುರುಗ್ರಹ ಸಂಚಾರ ರಾಶಿಗೆ ಇಂಥ ವಿಷಯದಲ್ಲಿ ಒಳ್ಳೆಯದಾಗಿದೆ ಅಂತ ನಾವು ಹೇಳಿದ್ದೀವಿ. ಫಾಲೋ ಅಪ್ ಮಾಡಿ ಸರ್, ಒಳ್ಳೆಯದಾಗುತ್ತೆ. ಆಲ್ ದಿ ಬೆಸ್ಟ್. ನಮಸ್ಕಾರ.